ವೆಲ್ಕಮ್ ಟು ಅವರ್ ಚಾನೆಲ್ ಆಧ್ವಾ ಅಕಾಡೆಮಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಕಮ್ಯುನಿಕೇಶನ್ ಪೇಪರ್ನ ಸೀರೀಸ್ಗಳನ್ನ ನೋಡ್ಕೊಳ್ತಾ ಬರ್ತಿದ್ವಿ. ಅದೇ ರೀತಿಯಲ್ಲಿ ಈ ಒಂದು ಪೇಪರ್ನಲ್ಲಿ ಯಾವ ರೀತಿಯಾದಂತಹ ಕ್ವಶನ್ನ ಕೇಳಿದ್ದಾರೆ, ಇದಕ್ಕೆ ನಾವು ಯಾವ ತರ ಉತ್ತರಗಳನ್ನ ಕೊಡ್ಬೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಯಾಕೆ ಅಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ನ ನಾವು ನೋಡ್ಕೊಳ್ತಾ ಬಂದಾಗ ನಮ್ಗೆ ಅರ್ಥ ಆಗಿರೋದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಿಂದ ನಮಗೆ ಅದರಲ್ಲಿರುವಂತಹ ಕಾನ್ಸೆಪ್ಟು ರಿಪೀಟ್ ಆಗ್ತಾ ಬಂದಿದೆ. ಸೊ ಈ ಕಾನ್ಸೆಪ್ಟ್ ಕ್ಲಾರಿಟಿ ನಮಗೆ ಸಿಕ್ಕರೆ ಪ್ರತಿಯೊಂದು ಕೂಡ ಪ್ರಶ್ನೆ ಪತ್ರಿಕೆಯನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗತ್ತೆ. ಸೊ ನಾವಿದನ್ನ ತಡ ಮಾಡದೆ ಮುಂದುವರಿಸೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಶಬ್ದ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇದು ಈಸಿ ಕ್ವಶನ್. ಯಾಕೆ ಅಂತ ಹೇಳಿದ್ರೆ ಶಬ್ದ ಅಂದ್ರೆ ನಮಗೆ ಗೊತ್ತಾಗುತ್ತೆ ಧ್ವನಿಗಳ ಗುಂಪು ಅಂತ ಹೇಳ್ಬಿಟ್ಟು. ಸೊ ಆನ್ಸರ್ ಬಂದ್ಬಿಟ್ಟು ಮೊದಲನೆಯದು. ನಂತರದ ಪ್ರಶ್ನೆ, ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತಾರೆ? ನಿರಂತರ ಚಲನಶೀಲವುಳ್ಳ ಭಾಷೆ ಅಂತ ಹೇಳಿದ್ರೇನು, ಪ್ರತಿದಿನ ಏನಾಗ್ತಾ ಇದೆ, ವೃದ್ಧಿ ಆಗ್ತಾ ಇದೆ ಭಾಷೆದು ಅಂತ ಅರ್ಥ ಅಲ್ವಾ? ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಜೀವಂತ ಭಾಷೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಭಾಷೆಯದ್ದು, ಹೌದಲ್ಲ? ನಾವು ಭಾಷೆನ ಒಂದು ಜೀವಂತ ಭಾಷೆ ಅಂತ ಕರಿತೀವಿ ಅಂತ ಹೇಳಿದ್ರೆ, ನಮ್ಮ ಭಾಷೆ ಬೆಳಿಬೇಕು ಅಂತ ಹೇಳಿದ್ರೆ ಬೇರೆ ಭಾಷೆಗಳನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು, ಆವಾಗಲೇ ಒಂದು ಭಾಷೆ ಬೆಳೆಯಲು ಸಾಧ್ಯ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಜೀವಂತ ಭಾಷೆ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಅಳು, ನಗು, ಕೊಡು, ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದ ಅಂತ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಅಕರ್ಮಕ ಕ್ರಿಯಾಪದ. ಯಾಕೆ ಅಕರ್ಮಕ ಕ್ರಿಯಾಪದ ಅಂತ ಹೇಳಿದ್ರೆ, ಒಂದು ಅರ್ಥನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪದಗಳೇನಿದೆ ಅಲ್ವಾ, ಈ ಪದಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಈ ಪದಗಳ ಅವಶ್ಯಕತೆ ಇಲ್ಲದೆ ಯಾವುದೇ ರೀತಿಯ ಮೂಲ ಪದಗಳು ಕಂಪ್ಲೀಟ್ ಆಗಲ್ಲ, ಯಾವುದೇ ರೀತಿಯ ಕ್ರಿಯಾಪದಗಳು ಕೂಡ ಕಂಪ್ಲೀಟ್ ಆಗಲ್ಲ. ಅದನ್ನ ನಾವು ಅಕರ್ಮಕ ಕ್ರಿಯಾಪದ ಅಂತ ಹೇಳ್ಬಿಟ್ಟು ಕರಿತೇವೆ. ಕನ್ನಡ ಲಿಪಿಯ ಮೂಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಕನ್ನಡ ಲಿಪಿಯ ಮೂಲ ಬಂದ್ಬಿಟ್ಟು ಬ್ರಾಹ್ಮಿ ಸ್ಕ್ರಿಪ್ಟ್ ಅನ್ನ ನಾವು ಕನ್ನಡದ ಮೂಲ ಲಿಪಿ ಅಂತ ಹೇಳ್ಬಿಟ್ಟು ಕರಿತೇವೆ. ಇದನ್ನ ಯೂಶಲಿ ನಾವು ಅಶೋಕನ ಕಾಲದಲ್ಲಿ ಬಂದಿರುವಂತಹ ಸ್ಕ್ರಿಪ್ಟ್ಗಳನ್ನ ನೋಡ್ಬಿಟ್ಟು ತಿಳ್ಕೊಳ್ಬೋದಾಗತ್ತೆ. ನೆಕ್ಸ್ಟ್ ಕ್ವಶನ್, ವಂದಿಸಿ ಬರೆಯಿರಿ ಅಲ್ಲಿ ಇದೆ. ಪತ್ರಿಕೆಯನ್ನ ಕೊಟ್ಟಿದ್ದಾರೆ, ಅದ್ರ ವಿಷಯ ಯಾವುದು ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ಬೇಕು. ವಾಗ್ಭೂಷಣ ಪತ್ರಿಕೆಯ ವಿಷಯ ಬಂದ್ಬಿಟ್ಟು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ, ಇದು ಕರೆಕ್ಟು. ನೆಕ್ಸ್ಟ್ ಕನ್ನಡ ನುಡಿ ಅಂತ ಇದೆ, ಕನ್ನಡ ನುಡಿ ರಾಷ್ಟ್ರ ಪ್ರೇಮದ ಬಗ್ಗೆ ಇದೆ. ಸಂಚಯ ಬಂದ್ಬಿಟ್ಟು ವಿದ್ವತ್ ಸಾಹಿತ್ಯ ಪ್ರಚಾರದ ಮೇಲೆ ಇದೆ. ನೆಕ್ಸ್ಟ್ ರುಜುವಾತು ಬಂದ್ಬಿಟ್ಟು ವೈಚಾರಿಕ ಸಾಹಿತ್ಯದ ಮೇಲೆ ಇದೆ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 1 2 3 4 ಆಗುತ್ತೆ. ಮುಂದಿನ ಪ್ರಶ್ನೆ, ಗುಹೇಶ್ವರ ಅಂಕಿತನಾಮದ ವಚನಕಾರ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲ್ಲಮ ಪ್ರಭುಗಳು. ಇನ್ನು ಉಳಿದಿರುವಂತಹ ವಚನಕಾರರ ಅಂಕಿತನಾಮಗಳು ಯಾವುದು ಅಂತ ಹೇಳಿ ನೋಡೋಣ. ಅಂಬಿಗರ ಚೌಡಯ್ಯ ಅವರ ಅಂಕಿತನಾಮ ಬಂದ್ಬಿಟ್ಟು ಅಂಬಿಗರ ಚೌಡಯ್ಯನೇ ಇದೆ. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ, ಅದೆಲ್ರಿಗೂ ಕೂಡ ಗೊತ್ತೇ ಇದೆ. ನಂತರ ಜೇಡರ ದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ. ಇದಿಷ್ಟು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇದ್ರಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಅಂದ್ರೆ ಇಲ್ಲಿ ಗುಹೇಶ್ವರ ಅಂತ ಕೇಳಿದಾರಲ್ವಾ, ಅದೇ ರೀತಿಯಲ್ಲಿ ನಿಮ್ಗೆ ರಾಮನಾಥ ಯಾರ ಅಂಕಿತನಾಮ ಅಂತ ಕೂಡ ಕೇಳ್ಬೋದು. ಮುಂದಿನ ಪ್ರಶ್ನೆ, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ, ಕ್ರಮವಾಗಿ ಅವರ ಹೆಸರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಗೇನಾದ್ರೂ ಕ್ರಮವಾಗಿ ಯಾರ್ಯಾರು ಯಾವ್ಯಾವ ಇಯರ್ ಅಲ್ಲಿ ತಗೊಂಡಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಒಟ್ಟು ಎಷ್ಟು ಪ್ರಶಸ್ತಿ ಇದೆ ಅನ್ನೋ ಆಪ್ಷನ್ ಹುಡ್ಕೋಕೆ ಟ್ರೈ ಮಾಡಿ. ಒಟ್ಟು ನಮ್ಗೆ 8 ಪ್ರಶಸ್ತಿಗಳು ಲಭಿಸಿವೆ ಅನ್ನೋದು ಗೊತ್ತು. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಯಾಕಂದ್ರೆ ಒಟ್ಟು 8 ಪ್ರಶಸ್ತಿಗಳು ಅಂತ ಇರೋದು ಆಪ್ಷನ್ 1 ಅಲ್ಲಿ ಮಾತ್ರ. ಇನ್ನು ಉಳಿದಿರೋದ್ರಲ್ಲಿ ಒಟ್ಟು 7 ಪ್ರಶಸ್ತಿಗಳು ಆಪ್ಷನ್ 2 ಅಲ್ಲಿ ಇದೆ, ಅಲ್ಲ. ನೆಕ್ಸ್ಟ್ 6 ಪ್ರಶಸ್ತಿ ಅಲ್ಲ. ನೆಕ್ಸ್ಟ್ ಇಲ್ಲಿ 9 ಪ್ರಶಸ್ತಿ ಅಲ್ಲ. ಸೊ ಅದನ್ನೇ ನಾವು ಕ್ರಮವಾಗಿ ಜೋಡಿಸಿದ್ರೆ, ನಿಮಗೆ ಕ್ರಮವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಈ ತರ ಆಪ್ಷನಲ್ ಎಲಿಮಿನೇಷನ್ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಮೊದಲಿಗೆ ಕುವೆಂಪು ಅವ್ರದ್ದಿದೆ. ಕುವೆಂಪು ಅವ್ರಿಗೆ ನಮ್ಗೆ ಗೊತ್ತಿರೋ ಪ್ರಕಾರ ಶ್ರೀ ರಾಮಾಯಣ ದರ್ಶನಂ ಅನ್ನೋವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್ ದರಾ ಬೇಂದ್ರೆ ಅವರಿಗೆ 4 ತಂತಿಗೆ ಸಿಕ್ಕಿದೆ. ಶಿವರಾಮ ಕಾರಂತ ಅವರಿಗೆ ಮುಖಜ್ಜಿಯ ಕನಸುಗಳು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ. ಇನ್ನು ಉಳಿದಿರುವಂತಹ ಎಲ್ರಿಗೂ ಕೂಡ ಈ ರೀತಿಯಾದಂತಹ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆಯ ಕೃತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನಂತರದ ಕ್ವಶನ್ ಏನು ಅಂತ ಹೇಳಿದ್ರೆ, ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಕುವೆಂಪು ಅವರು. ಇನ್ನ ಈಗ 2024ರಲ್ಲಿ
ಪಂಪ ಪ್ರಶಸ್ತಿಗೆ ಭಾಜನರಾದ ಕವಿ ಯಾರು ಅಂತ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವೇನಂತ ಬರಿಬೇಕು ಅಂತ ಹೇಳಿದ್ರೆ, ನಾ ಡಿಸೋಜಾ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ. ಇವ್ರು ಬಂದು ಶಿವಮೊಗ್ಗದವರು. ಇದಿಷ್ಟನ್ನ ತಿಳ್ಕೊಂಡಿರಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಹೆಂಗ್ ಬೇಕಾದ್ರೂ ಕೂಡ ಕ್ವಶನ್ ಕೇಳ್ಬೋದಾಗತ್ತೆ. ನೆಕ್ಸ್ಟು, ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರಕವಿಗಳೆಂದು ಹೆಸರಿಸಿದ್ದಾರೆ ಅಂತ ಇದೆ. ಕನ್ನಡದಲ್ಲಿ ಒಟ್ಟು 4 ಜನರನ್ನ ರಾಷ್ಟ್ರಕವಿಗಳೆಂದು ಹೆಸರಿಸಿದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ, ಪಂಜೆ ಮಂಗೇಶರಾಯರು, ಗೋವಿಂದ ಪೈ, ಕುವೆಂಪು ಅವರು, ಜೊತೆಗೆ ಇತ್ತೀಚೆಗೆ GS ಶಿವರುದ್ರಪ್ಪ ಅವರು. ನೆಕ್ಸ್ಟು, ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟಗಳ ಕರ್ತೃ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು BL ರೈಸ್ ಅವರು. ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ, ಯಾವ ವರ್ಷ ಜರುಗಿತು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಬೆಳಗಾವಿಯ ಕ್ರಿಸ್ತಶಕ 1924ರಲ್ಲಿ ಜರುಗಿತು. ನಂತರದ ಪ್ರಶ್ನೆ, ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದೆಯು. ಇದು ಯಾವ ಕವಿಯ ಸಾಲು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆನಂದ ಕಂದ ಅನ್ನುವಂತಹ ಕವಿಯ ಸಾಲಾಗಿದೆ. ಈ ರೀತಿಯ ನಿಮ್ಗೆ ಕವಿಗಳದ ಸಾಲುಗಳನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಕವಿಗಳು ಮತ್ತೆ ಅವರ ಕೃತಿಗಳನ್ನ ಕೊಟ್ಟಿದ್ದಾರೆ, ಕರೆಕ್ಟಾ? ಅಂದ್ರೆ ಈ ಕವಿಗಳು ಬರೆದಿರುವಂತಹ ಕೃತಿಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮೊದಲಿಗೆ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಕೃತಿ ಎ ನಾಗಮಂಡಲ. ನೆಕ್ಸ್ಟ್ ಪಿ ಲಂಕೇಶ್ ಅವರಿಗಿತ್ತು ಕೊಟ್ಟಿದ್ದಾರೆ. ಪಿ ಲಂಕೇಶ್ ಅವರು ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನೋಂತಹ ಕೃತಿಯನ್ನ ಬರೆದಿದ್ದಾರೆ. ಚಂದ್ರಶೇಖರ ಕಂಬಾರ ಅವ್ರಿಗೂ ಎಲ್ರಿಗೂ ಗೊತ್ತಿರುತ್ತೆ. ಚಂದ್ರಶೇಖರ ಕಂಬಾರ ಅವರು ಬರೆದಿರುವಂತಹ ಕೃತಿ ಜೋಕುಮಾರ ಸ್ವಾಮಿ ಅಂತ ಹೇಳ್ಬಿಟ್ಟು. ನಂತರ ಚಂದ್ರಶೇಖರ ಪಾಟೀಲ ಅವರು ಬರೆದಿರೋದು ಕೊಡೆಗಳು. ಸೊ ಇಲ್ಲಿ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಉತ್ತರ ಬಂದ್ಬಿಟ್ಟು ಆಪ್ಷನ್ 2 3 4 2 1 ಆಗತ್ತೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನಮ್ಗೆ ಇದೊಂದು ಹಿಸ್ಟ್ರಿ ಕ್ವಶನ್ ತರ ಕಾಣುತ್ತೆ, ಬಟ್ ಇದು ಕೂಡ ನಮ್ಮ ಕನ್ನಡದ ಕಮ್ಯುನಿಕೇಶನ್ ಪೇಪರ್. ಯಾಕೆ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಕರ್ನಾಟಕದ ರಿಲೇಟೆಡ್ ಇದೆ. ಹಾಗಾಗಿ ಈ ಕ್ವಶನ್ ಕೂಡ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಕ್ವಶನ್ ನಾವು ನೋಡ್ಕೊಳ್ಳೋಣ. ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೇಮನ್ ಈ ಕಾಲದ ವಿಶ್ವದ 4 ಬೃಹತ್ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಎಂದು ಯಾವ ರಾಜರ ಆಳ್ವಿಕೆಯ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದಾನೆ ಅಂತ ಇದೆ. ಉತ್ತರ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ. ಮುಂದಿನ ಪ್ರಶ್ನೆ, ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮಹಾಭಾರತದಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ಅಲ್ಲಿ ಏನ್ ಬರಿಬೇಕು, ಭೀಷ್ಮ ಪರ್ವ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಸಂಗೀತ ನೃತ್ಯ ಸರಸ್ವತಿ ಬಿರುದು ಯಾರದು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಶಾಂತಲಾದೇವಿ. ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದು? ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಬಂದ್ಬಿಟ್ಟು ಗರತಿಯ ಹಾಡು. ನೆಕ್ಸ್ಟ್ ಕ್ವಶನ್, ಹಿಮಾಲಯ ಯಾವ ನಾಮ ಅಂತ ಕೇಳಿದರೆ ಹಿಮಾಲಯ ಬಂದ್ಬಿಟ್ಟು ಅಂಕಿತನಾಮ ಆಗತ್ತೆ. ನೆಕ್ಸ್ಟ್ ಕ್ವಶನ್, ಮನೋಜ್ಞಾಮಗೆ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನಿಮ್ಗೆ ವಿಭಕ್ತಿ ಪ್ರತ್ಯಯದು ಇನ್ನ ಕೂಡ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಂದಿನ ವಿಡಿಯೋಸ್ ನೋಡಿ, ಯಾಕಂದ್ರೆ ಕಾನ್ಸೆಪ್ಟ್ ಅನ್ನ ಮಾಡಿದೀವಿ. ಅಥವಾ ಮುಂದೆ ಅದೇ ರೀತಿಯ ಕೆಲವೊಂದು ಶಾರ್ಟ್ ವಿಡಿಯೋಸ್ಗಳನ್ನ ಕೂಡ ಮಾಡ್ಬಿಟ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದಿದೆ ಅಂತ ಶಾರ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮನೋಜ್ಞಾಮಗೆ ಇಗೆ ಅನ್ನೋದು ಬಂದಿದೆ, ಕರೆಕ್ಟಾ? ಉ ಅನ್ನು ಇಂದ ಗೆ ಕೆ ಇಗೆ ಈ ಮೂರು ಬಂದ್ರೆ ನಮ್ಗೆ ಏನಾಗತ್ತೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗತ್ತೆ. ಮುಂದಿನ ಪ್ರಶ್ನೆ, ಕನ್ನಡದ ದಿಗ್ವಾಚಿ ಯಾವುದು? ಕನ್ನಡದ ದಿಗ್ವಾಚಿ ಅಂತ ಹೇಳಿದ್ರೆ ದಿಕ್ಕುಗಳನ್ನ ತೋರಿಸೋದು ಅಂತ ಅರ್ಥ. ಇದು ಕನ್ನಡದ ದಿಗ್ವಾಚಿ ಯಾವುದು ಅಂತ ಹೇಳಿದ್ರೆ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಕೇಳಿದೀವಿ ಅಲ್ಲ, ಅವುಗಳನ್ನ ನಾವು ದಿಗ್ವಾಚಿ ಅಂತ ಹೇಳ್ಬಿಟ್ಟು ಕರಿತೇವೆ. ಅಂದ್ರೆ ದಿಕ್ಕುಗಳನ್ನ ಸೂಚಿಸೋದು ಅಂತ ಅರ್ಥ. ಜಲ್ಮ ಗ್ರಾಮ್ಯ ಭಾಷೆಯ ಗ್ರಾಂಥಿಕ ರೂಪ ಯಾವುದು? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಳಿನ ಜನಿಳಯ ಯಾರು ಅಂತ ಹೇಳಿ ಕೇಳಿದ್ದಾರೆ. ನಳಿನಿ ಅಂತ ಹೇಳಿದ್ರೇನು? ಇದನ್ನ ಬಿಡಿಸಿ ಬರ್ಕೊಂಡಾಗ ನಳಿನಿ ಅಂದ್ರೆ ಕಮಲ ಅನ್ನುವಂತಹ ಅರ್ಥನ ಕೊಡುತ್ತೆ, ಕರೆಕ್ಟಾ? ಕಮಲದ ಮೇಲೆ ಕುಳಿತಿರುವವಳು, ನಿಲಯ ಅಂದ್ರೆ ಮನೆ ಅನ್ನೋ ಅರ್ಥ ಬರುತ್ತೆ. ಇದಕ್ಕೆ ಉತ್ತರ ಬ್ರಹ್ಮನ ನಿಲಯ ಅನ್ನುವಂತಹ ಅರ್ಥ ಬರುತ್ತೆ. ಉದಾತ್ತಕ ಪದದ ಬಗ್ಗೆ ಇದೆ ಸುಸಂಗ, ಇದರ ವಿರುದ್ಧ ಪದ ಬಂದ್ಬಿಟ್ಟು ದುಸ್ಸಂಗ. ಓ ನಾಮ ಎಂಬುದರ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಾರಂಭದ ಪಾಠ ಏನಿರುತ್ತೆ ಅದನ್ನ ಓ ನಾಮ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಓ ನಾಮ ಅಂದ್ರೆ ಪ್ರಾರಂಭ ಅನ್ನುವಂತಹ ಅರ್ಥನ ಕೊಡುತ್ತೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ 1. ಈವನ್ ನಾವು
ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಅಲ್ಲ, ಬೀಜ ಮಂತ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಕೂಡ ನಾವು ಓ ನಾಮ ಅಂದ್ರೆ ಪ್ರಾರಂಭದ ಪಾಠ ಅಂತ ಕೂಡ ಕರಿತೇವೆ. ನಂತರ ದುರ್ಯೋಧನ ಇದರ ಸರಿಯಾದ ರೂಪವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ದುರ್ಯೋಧನ ಇದರ ಸರಿಯಾದ ರೂಪ ಬಂದ್ಬಿಟ್ಟು ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಎಚ್.ಎಲ್. ನಾಗೇಗೌಡರು ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರೇನು ಅಂತ ಇದೆ. ಇವರು ಸ್ಥಾಪಿಸಿರೋದು ಜಾನಪದ ಲೋಕ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ರಾಮನಗರ ಡಿಸ್ಟಿಕ್ ಅಲ್ಲಿ ಇದೆ. ಸೊ ನಿಮ್ಗೆ ಇಲ್ಲಿ ಕೇಳಿದ್ದಾರೆ ಸಂಗ್ರಹಾಲಯದ ಹೆಸರೇನು ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಿಮ್ಗೆ ಅದು ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆನ್ಪಿಡ್ಕೊಂಡಿರಿ, ಎಲ್ಲಿದೆ? ರಾಮನಗರ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್, ಕರ್ನಾಟಕದ ಅಂಕೋಲೆಯಲ್ಲಿ ನಡೆಸಿದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು MP ನಾಡಕರ್ಣಿಯವರು. ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಹೇಳಿಕೆ ಮತ್ತು ಕಾರಣಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡುತ್ತಿದ್ದುದು. ಹೌದು, ವಾಸ್ತುಶಿಲ್ಪಗಳನ್ನ ಹಿಂದಿನ ಕಾಲದಲ್ಲಿ ರಾಜರೇ ನಿರ್ಮಾಣ ಮಾಡುತ್ತಿದ್ರು. ಅದಕ್ಕೆ ಏನ್ ಹುಡುಕ್ಬೇಕು ನಾವು? ಸರಿಯಾದ ಕಾರಣವನ್ನು ಹುಡುಕ್ಬೇಕು. ಶಿಲೆಗಳಲ್ಲಿ ಕಲೆಯನ್ನು ಅರಳಿಸಲು, ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಳ್ಳಲು, ಐತಿಹಾಸಿಕ ಪರಂಪರೆಯನ್ನು ಉಳಿಸಲು. ಈ ಎರಡು ಕೂಡ ಸರಿಯಾದ ಉತ್ತರನೇ. ನಿಮ್ಗೆ ಆನ್ಸರ್ ಕೀಯಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಗೋಕಾಕ್ ಚಳವಳಿಯ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದರ ಉದ್ದೇಶ ನಾಡು ನುಡಿಯ ಹೋರಾಟವಾಗಿದೆ. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಏನು? ಕಟ್ಟು ಎಂಬುದು ಧಾತುಪದ. ಧಾತುಪದ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂದಿನ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಅದರ ಪದದ ಅರ್ಥವನ್ನ ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಧಾತು ಅನ್ನೋದ್ರಿಂದ ಒಂದು ಕ್ವಶನ್ ನೋಡ್ತಾನೆ ಬಂದಿದ್ದೀವಿ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್, ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು. ಈ ವಾಕ್ಯದಲ್ಲಿ ಮಾಡಲೇಬೇಕು ಎಂಬುದು ಏನು? ಮಾಡಲೇಬೇಕು ಎಂಬುದು ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಮಾಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಬಂದ್ಬಿಟ್ಟು ಕ್ರಿಯಾಪದವನ್ನ ಸೂಚಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ನೆಕ್ಸ್ಟ್, ಸಿಬ್ಬಂದಿ ಯಾವ ಭಾಷೆಯಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ. ನಂತರದ ಪ್ರಶ್ನೆ ಬಂದ್ಬಿಟ್ಟು ಜನಪದ ಪ್ರದರ್ಶನ ಕಲೆಗಳಿಗೆ ಸೇರದ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. ಸೇರದ ಪ್ರಕಾರ ಬಂದ್ಬಿಟ್ಟು ಪುರಾಣ. ಇನ್ನ ಉಳಿದಿರೋ ಅಂತದ್ದು ಯಕ್ಷಗಾನ, ಸೂತ್ರದ ಗೊಂಬೆ ಆಟ, ಮೂಡಲಪಾಳ್ಯ ಇದೆಲ್ಲ ಕೂಡ ಜನಪದ ಪ್ರದರ್ಶನ ಕಲೆಗಳೇ ಆಗಿದೆ. ಇನ್ನ ಮೂಡಲಪಾಯ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನ ನಾವು ನೋಡ್ಕೊಂಡ್ರೆ ಇದು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ನಾವು ಮೂಡಲಪಾಳ್ಯ ಅನ್ನುವಂತಹ ಜನಪದ ಕಲೆಯನ್ನ ನೋಡ್ಕೊಬೋದಾಗತ್ತೆ. ನಂತರ ಮಾರ್ಗದೇಶಿಗಳ ಸಮನ್ವಯ ಪ್ರಯೋಗ ಜನಸಾಮಾನ್ಯರ ಭಾವಗೀತೆಯಾದದ್ದು. ಇದು ಯಾವುದು ಅಂತ ಕೇಳಿದರೆ ಗದ್ಯ ಸಾಹಿತ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಶಾಂತರಸವನ್ನು ನವರಸಗಳ ಪೈಕಿ ಒಂದೆಂದು ಪ್ರತಿಪಾದಿಸಿದ ಅಲಂಕಾರಿಕ ಯಾರು ಅಂತ ಕೇಳಿದರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಉದ್ಭಟ ಆಗತ್ತೆ. ಇದಿಷ್ಟು ನಿಮ್ಗೆ ಗ್ರೂಪ್ ಸಿ ಅಲ್ಲಿ ಕೇಳಿರುವಂತಹ ಕನ್ನಡ ಕಮ್ಯುನಿಕೇಶನ್ ಪೇಪರಿನ ಕ್ವಶನ್ಗಳು. ಇನ್ನು ಉಳಿದಿರುವಂತಹ ಕ್ವಶನ್ಗಳನ್ನ ಮುಂದಿನ ಸೀರೀಸ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಾಗಿ ಮತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ನಲ್ಲಿ ಮಾಡ್ತಿರೋಂತಹ ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಅಲ್ಲೂ ಕೂಡ ನಿಮ್ಗೆ ಇದೇ ರೀತಿಯಾದಂತಹ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು.